ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ರೀನ್ ಟೀ ಕುಡಿಯೋದ್ರಿಂದ ನಿಜಕ್ಕೂ ತೂಕ ಇಳಿಸಬಹುದಾ? ಕೊಬ್ಬು ಕರಗತ್ತಾ? ಈ ಬಗ್ಗೆ ಡಯಟಿಷಿಯನ್ ಏನಂತಾರೆ ಬನ್ನಿ ನೋಡೋಣ. ಗ್ರೀನ್ ಟೀ ಹೆಚ್ಚಾಗಿ ತೂಕ ಇಳಿಸುವಿಕೆಗೆ ಸಂಬಂಧಿಸಿದೆ ಅನ್ನೋದನ್ನ ನೀವು ಕೇಳಿರಬಹುದು. ಅದಕ್ಕಾಗಿ ಅನೇಕರು ಗ್ರೀನ್ ಟೀ ಕುಡಿಯುವ ಅಭ್ಯಾಸವನ್ನ ಅಳವಡಿಸಿಕೊಳ್ತಾರೆ. ಗ್ರೀನ್ ಟೀ ಕುಡಿಯೋದ್ರಿಂದ ತೂಕ ಇಳಿಯುತ್ತೆ ಎಂದು ಸಂಶೋಧನೆ ತೋರಿಸುತ್ತೆ. ದೇಹದ ತೂಕವನ್ನ ಕಡಿಮೆ ಮಾಡಲು ಇದನ್ನು ಉತ್ತಮ ಎಂದು ಪರಿಗಣಿಸಲಾಗುತ್ತೆ. ಗ್ರೀನ್ ಟೀ ನಿಮ್ಮ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸಲು ಮತ್ತು ಕೊಬ್ಬಿನ ಕೋಶಗಳನ್ನು ಒಡೆಯಲು ಸಹಾಯ ಮಾಡುವ ಜೈವಿಕ ಸಕ್ರಿಯ ಪದಾರ್ಥಗಳನ್ನು ಹೊಂದಿರುತ್ತೆ. ಗ್ರೀನ್ ಟೀ ಕ್ಯಾಟಚಿನ್ಗಳು ಎಂಬ ನೈಸರ್ಗಿಕ ಸಂಯುಕ್ತಗಳನ್ನು, ವಿಶೇಷವಾಗಿ ಎಪಿಗಲ್ಲೋಕಾಟಚಿನ್ ಗ್ಯಾಲಿಜ್ ಅನ್ನ ಹೊಂದಿರುತ್ತೆ. ಜೊತೆಗೆ ಸಣ್ಣ ಪ್ರಮಾಣದ ಕೆಫಿನ್ ಅನ್ನ ಹೊಂದಿರುತ್ತೆ. ಈ ಘಟಕಗಳು ಚಯಾಪಚಯ ಮತ್ತು ಕೊಬ್ಬಿನ ಆಕ್ಸಿಡೀಕರಣವನ್ನ ಸ್ವಲ್ಪ ಹೆಚ್ಚಿಸಬಹುದು. ವಿಶೇಷವಾಗಿ ಆರೋಗ್ಯಕರ ಜೀವನ ಶೈಲಿಯೊಂದಿಗೆ ಸಂಯೋಜಿಸಿದಾಗ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ಗ್ರೀನ್ ಟೀ ತೂಕ ನಷ್ಟಕ್ಕೆ ಯಾವೆಲ್ಲ ಪ್ರಯೋಜನಗಳನ್ನ ನೀಡಬಹುದು ಅಂತ ಕೇಳಿದ್ರೆ, ಸೌಮ್ಯ ಚಯಾಪಚಯ ಪ್ರಚೋದನೆ. ಕ್ಯಾಟಚಿನ್ಗಳು ಮತ್ತು ಕೆಫಿನ್ ಶಕ್ತಿಯ ವೆಚ್ಚವನ್ನ ಸ್ವಲ್ಪ ಹೆಚ್ಚಿಸಬಹುದು. ದೇಹವು ಕೆಲವು ಹೆಚ್ಚುವರಿ ಕ್ಯಾಲರಿಗಳನ್ನು ಸುಡಲು ಸಹಾಯ ಮಾಡುತ್ತೆ. ವರ್ಧಿತ ಕೊಬ್ಬಿನ ಆಕ್ಸಿಡೀಕರಣ. ಕೆಲವು ಅಧ್ಯಯನಗಳು ಗ್ರೀನ್ ಟೀ ಸಂಗ್ರಹವಾಗಿರುವ ಕೊಬ್ಬನ್ನ ಶಕ್ತಿಯಾಗಿ ಬಳಸಿಕೊಳ್ಳುವ ದೇಹದ ಸಾಮರ್ಥ್ಯವನ್ನ ಸುಧಾರಿಸಬಹುದು ಎಂದು ಸೂಚಿಸುತ್ತೆ, ವಿಶೇಷವಾಗಿ ವ್ಯಾಯಾಮದ ಸಮಯದಲ್ಲಿ. ಕಡಿಮೆ ಕ್ಯಾಲರಿ ಪಾನೀಯ ಆಯ್ಕೆ. ಸಿಹಿಗೊಳಿಸದ ಹಸಿರು ಚಹಾವು ಕ್ಯಾಲರಿ ಮುಕ್ತವಾಗಿದ್ದು, ಸಕ್ಕರೆ ಪಾನೀಯಗಳು, ಸಿಹಿಗೊಳಿಸಿದ ಕಾಫಿ ಮತ್ತು ಪ್ಯಾಕ್ ಮಾಡಿದ ರಸಗಳಂತಹ ಹೆಚ್ಚಿನ ಕ್ಯಾಲರಿ ಪಾನೀಯಗಳಿಗೆ ಆರೋಗ್ಯಕರ ಪರ್ಯಾಯವಾಗಿದೆ. ಉತ್ಕರ್ಷಣ ನಿರೋಧಕ ಪ್ರಯೋಜನಗಳು. ಹಸಿರು ಚಹಾವು ಉತ್ಕರ್ಷಣ ವಿರೋಧಕಗಳಲ್ಲಿ ಸಮೃದ್ಧವಾಗಿದೆ. ಇದು ಒಟ್ಟಾರೆ ಆರೋಗ್ಯವನ್ನ ಬೆಂಬಲಿಸುತ್ತೆ. ಗ್ರೀನ್ ಟೀ ಸೇವನೆ, ಸಮತೋಲಿತ ಆಹಾರ, ನಿಯಮಿತ ದೈಹಿಕ ಚಟುವಟಿಕೆ, ಸಾಕಷ್ಟು ಜಲಸಂಚಯನ ತೂಕ ನಷ್ಟಕ್ಕೆ ನೆರವಾಗುತ್ತೆ. ಹೀಗಾಗಿ ಗ್ರೀನ್ ಟೀಯನ್ನ ಆರೋಗ್ಯಕರ ಜೀವನ ಶೈಲಿಯ ಭಾಗವಾಗಿ ಸೇರಿಸಿಕೊಳ್ಳಬಹುದು. ಗ್ರೀನ್ ಟೀ ಕುಡಿಯಲು ಉತ್ತಮ ಸಮಯ ಅಂದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸುತ್ತೆ. ವ್ಯಾಯಾಮದ ಮೊದಲು ಕೊಬ್ಬು ಸುಡುವಿಕೆಯನ್ನ ಹೆಚ್ಚಿಸುತ್ತೆ. ಊಟದ ನಂತರ ಕುಡಿದ್ರೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಸಂಜೆ ಸೇವಿಸಿದ್ರೆ ಕಡು ಬಯಕೆಗಳನ್ನ ನಿಯಂತ್ರಿಸುತ್ತೆ. ಗ್ರೀನ್ ಟೀ ಕುಡಿಯೋದು ಅಥವಾ ಗ್ರೀನ್ ಟೀ ಸಾರ ಪೂರಕಗಳನ್ನು ಸೇವಿಸುವುದು ಮಾತ್ರವೇ ತೂಕ ನಷ್ಟಕ್ಕೆ ಕಾರಣವಾಗುವುದಿಲ್ಲ. ಕ್ಯಾಲರಿ ಕೊರತೆಯನ್ನ ಕಾಯ್ದುಕೊಳ್ಳುವುದು ತೂಕ ನಷ್ಟದ ಪ್ರಮುಖ ಅಂಶಗಳಲ್ಲಿ ಒಂದಾಗಿದೆ. ಇದರ ಅರ್ಥ ನಿಮ್ಮ ದೇಹಕ್ಕೆ ದಿನಕ್ಕೆ ಎಷ್ಟು ಕ್ಯಾಲರಿ ಅಗತ್ಯವೋ ಅದಕ್ಕಿಂತ ಕಡಿಮೆ ಕ್ಯಾಲರಿ ಸೇವನೆ ಕೂಡ ಮುಖ್ಯ. ಸುರಕ್ಷಿತ, ಪರಿಣಾಮಕಾರಿ ಮತ್ತು ಸುಸ್ಥಿರ ತೂಕ ನಷ್ಟಕ್ಕೆ ಹೆಚ್ಚು ಮುಖ್ಯವಾದ ಇತರ ಅಂಶಗಳೊಂದಿಗೆ ಸಂಯೋಜಿಸಿದ್ರೆ ಗ್ರೀನ್ ಟೀ ಕ್ಯಾಲರಿ ಕೊರತೆಯನ್ನ ಸಾಧಿಸಲು ನಿಮಗೆ ಸಹಾಯ ಮಾಡುವಲ್ಲಿ ಪಾತ್ರವಹಿಸಬಹುದು. ಇದರೊಂದಿಗೆ ವ್ಯಾಯಾಮ, ಸಮತೋಲಿತ ಆಹಾರವನ್ನ ಸೇವಿಸುವುದು, ಸಾಕಷ್ಟು ಉತ್ತಮ ಗುಣಮಟ್ಟದ ನಿದ್ರೆ ಪಡೆಯುವುದು, ಹೈಡ್ರೇಟೆಡ್ ಆಗಿರುವುದು ಅಗತ್ಯ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್.